ಭಾರತಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಕಾಟವೇ ಜಾಸ್ತಿ ಇದೆ. ಒಳಗಿನ ಶತ್ರುಗಳನ್ನ ಯಾವಾಗ ಮಟ್ಟ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಯೂ ಕೂಡ ನಡೀತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಮ್ಮ 26 ಜನ ಅಮಾಯಕರನ್ನ ಉಗ್ರರು ಕೊಂದು ಹಾಕಿದ್ರು. ಅದಾದ ನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ನಮ್ಮ ಸೇನೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿನೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಏನು ಬಂದಿತ್ತಲ್ಲ, ಆ ಸಂದರ್ಭದಲ್ಲಿನೇ ಕೆಲವೊಂದಿಷ್ಟು ನಮ್ಮ ಭಾರತದ ಒಳಗೆ ಇರುವಂತ ಭಾರತದ ಅನ್ನ, ಭಾರತದ ನೀರು, ಭಾರತದ ಗಾಳಿಯನ್ನ ಸೇವಿಸ್ತಾ ಇರುವಂತ ಒಂದಿಷ್ಟು ಕ್ರಿಮಿಗಳು ಶತ್ರು ರಾಷ್ಟ್ರ ಪಾಕಿಸ್ತಾನದ ಪರವಾಗಿ ಜಯಘೋಷಗಳನ್ನ ಮೊಳಗಿಸ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ನಾಲಾಯಕಗಳು. ಈ ನಾಲಾಯಕಗಳ ವಿರುದ್ಧ, ಇಂಥ ಕ್ರಿಮಿ ನಾಶಕಗಳ ವಿರುದ್ಧ ಅಥವಾ ಇಂಥ ಕ್ರಿಮಿಗಳ ವಿರುದ್ಧ ಕ್ರಮ ಯಾವಾಗ? ಈ ಹಿಂದೆ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು, ಆ ಕೇಸನ್ನ ಮುಚ್ಚಿ ಹಾಕಿದ್ರು. ಅದಾದ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಒಬ್ಬ ಮಹಿಳೆ, ಒಬ್ಬ ಲೇಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ಲು. ಆ ಕೇಸ್ ಏನಾಯ್ತು ಅಂತ ಹೇಳಿ ಇದುವರೆಗೂ ಗೊತ್ತಿಲ್ಲ. ಅಂತವರ ವಿರುದ್ಧ ಕಠಿಣ ಕ್ರಮ ಆಗಿದ್ದಿದ್ರೆ ಇವತ್ತು ಇಂಥ ನಾಲಾಯಕಗಳು, ಇಂಥ ಹುಳುಗಳು, ಇಂಥ ಕ್ರಿಮಿಗಳು ಹುಟ್ಕೊಳ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಭಾರತ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡೋದಕ್ಕೆ ಅಥವಾ ಭಾರತ ಉಗ್ರರ ವಿರುದ್ಧ ದಾಳಿ ಮಾಡೋದಕ್ಕಂತ ಹೋದಂತಹ ಸಂದರ್ಭದಲ್ಲಿ ಭಾರತದ ಒಳಗಿನ ಈ ಕ್ರಿಮಿಗಳು ಭಾರತದ ವಿರುದ್ಧವೇ ಮಾತನಾಡೋದು, ಪಾಕಿಸ್ತಾನದ ಪರವಾಗಿ ಜಯಘೋಷಗಳನ್ನ ಕೂಗೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಇಂಥವರನ್ನ ನಮ್ಮವರು ಬೆಂಬಲಿಸ್ತಾ ಇದ್ದಾರೆ? ಇಂಥವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಇವತ್ತು ಕೋಲ್ಕತ್ತಾದಲ್ಲಿ ಸಿಪಿಐ ಪಾರ್ಟಿಯವರು ಭಾರತ ಯಾಕೆ ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇಲ್ಲ, ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರನ್ನ ಬಿಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇವರನ್ನ ಏನು ಮಾಡಬೇಕಾಗಾದ್ರೆ, ಏನ್ ತಗೊಂಡು ಹೊಡಿಬೇಕಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ವಿಶೇಷ. ಭಾರತದ ಮೀರ್ ಸಾದಿಕ್ಸ್ ವೀಕ್ಷಕರೇ, ಈಗಿನ ಟಾಪಿಕ್ ಏನು ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಯಾವ ರೀತಿಯಾಗಿ ಭಾರತದಲ್ಲೇ ಇದ್ಕೊಂಡು ಭಾರತದ ಅನ್ನ, ಭಾರತದ ಗಾಳಿಯನ್ನು ಸೇವಿಸ್ಕೊಂಡು, ಭಾರತದ ನೀರನ್ನು ಕುಡ್ಕೊಂಡು, ಭಾರತೀಯರಾಗೇ ಬದುಕೊಂಡು ಪಾಕಿಸ್ತಾನಕ್ಕೆ ನಿಷ್ಠರಾಗಿರುವಂಥ ಈ ಕುನ್ನಿಗಳಿದಾರಲ್ಲ, ಈಗ ಹೆಂಗೆ ಉಟ್ಕೊಳ್ತಾ ಇದ್ದಾರೆ ಅಂತ ಅಂದರೆ, ಬೆಂಗಳೂರಲ್ಲಿ ಒಂದಿಷ್ಟು ಜನ ಇದ್ದಾರೆ, ಮುಂಬೈನಲ್ಲಿ ಒಂದಿಷ್ಟು ಜನ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಮತ್ತೊಂದಿಷ್ಟು ಜನ ಇದ್ದಾರೆ. ಅನ್ಬಿಲೀವಬಲ್. ಅಸ್ಸಾಂನಲ್ಲಿ 50ಕ್ಕೂ ಪ್ಲಸ್ ಜನರನ್ನ, ಈ ದೇಶದ್ರೋಹಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಲೆಕ್ಕ ಹೇಳ್ತಾ ಹೋಗ್ತೀವಿ ನಿಮಗೆ. ಲೆಕ್ಕ ಅಷ್ಟು ಜನ ಇದ್ದಾರೆ ನಮ್ಮ ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ಜಯಘೋಷಗಳನ್ನ ಮೊಳಗಿಸಿದ್ರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋ ಚಿಂತೆಯನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾರೆ. ಅದೇ ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಭಾರತದ ಪರವಾಗಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಘೋಷಣೆಯನ್ನ ಕೂಗ್ಲಿ, ಅಂತವರನ್ನ ಹೊಡೆದು ಹಾಕಿಬಿಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಮೊದಲಿಗೆ ನೋಡ್ಕೊಂಡು ಬನ್ನಿ. ದೇಶದೊಳಗೆ ಇದ್ದಾರೆ ದೇಶದ್ರೋಹಿಗಳು. ಭಾರತದ ಒಳಗೆ ಭಾರತದ ಅನ್ನ ತಿಂದು ಇಲ್ಲಿನ ಎಲ್ಲ ಸೌಲಭ್ಯ ಪಡೆದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎನ್ನುವ ದೇಶದ್ರೋಹಿಗಳು ಭಾರತದಲ್ಲೇ ಇದ್ದಾರೆ. ಭಯೋತ್ಪಾದಕರನ್ನೇ ನುಗ್ಗಿಸಿದರೂ ಪಾಕಿಸ್ತಾನಕ್ಕೆ ಜೈ ಹೋ ಅಂತಾರೆ. ಪಾಕ್ ಉಗ್ರರು ದೇಶದ ಯಾವ ನಗರವನ್ನು ಬಿಟ್ಟಿಲ್ಲ. ಇದೀಗ ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಪ್ಯಾಂಟು ಬಿಚ್ಚಿ ನೋಡಿ ಗುಂಡು ಹೊಡೆದಿದ್ದರೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದನ್ನು ಬಿಟ್ಟಿಲ್ಲ. ಪ್ರತಿ ರಾಜ್ಯದಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಕರ್ನಾಟಕದಲ್ಲೂ ಇದ್ದಾರೆ ಪಾಕ್ ಪ್ರೇಮಿಗಳು. ಹಾಗೆ ನೋಡಿದ್ರೆ ಪಾಕಿಸ್ತಾನದ ವಿರುದ್ಧ ದೇಶದಲ್ಲಿ ಮೊದಲ ಬಾರಿಗೆ ಪಾಕ್ ಧ್ವಜ ತುಳಿದು ಅವಮಾನಿಸುವ ಹೋರಾಟ ಶುರುವಾಗಿದ್ದು ಪಾಕಿಸ್ತಾನದಲ್ಲೇ.
ರಸ್ತೆಗಳಲ್ಲಿ ಪಾಕ್ ಧ್ವಜ ಹಾಕಿದಾಗ ಅದನ್ನ ತುಳಿಯುವುದು ಬಿಡಿ, ನೂರಾರು ಜನರ ಎದುರಿಗೆ ಅದನ್ನ ತೆಗೆದವರು ಕರ್ನಾಟಕದವರೇ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದವರು ಅನಕ್ಷರಸ್ಥರಲ್ಲ. ಜೂನಿಯರ್ ಡಾಕ್ಟರ್, ವಿದ್ಯಾರ್ಥಿಗಳು, ಉದ್ಯಮಿಗಳು ಹೀಗೆ ಎಲ್ಲರೂ ಇದ್ದಾರೆ. ಮಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣು ಮಗಳು, ಯಾದಗಿರಿ, ವಿಜಯಪುರ, ಕಲಬುರಗಿ, ಬೆಂಗಳೂರು, ಮಂಗಳೂರು, ಕಾರವಾರ, ವಿಜಯಪುರ ಹೀಗೆ ಬಹುತೇಕ ಕಡೆ ಆಪರೇಷನ್ ಸಿಂಧೂರ ವೇಳೆಯಲ್ಲೂ ಪಾಕ್ ಪರ ಘೋಷಣೆ ಕೂಗಿದ್ದವರ ವಿರುದ್ಧ ಕೇಸ್ ದಾಖಲಾಗಿದೆ. ಕೆಲವರು ಬಂಧನ ಕೂಡ ಆಗಿದ್ದಾರೆ. ಪಾಕ್ ಜಿಂದಾಬಾದ್ ಎಂದವರು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು. ಪಾಕ್ ಪ್ರೇಮಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲೂ ಕೇಸ್. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ್, ರಾಜಸ್ಥಾನದಲ್ಲೂ ಪಾಕ್ ಪ್ರೇಮಿಗಳು. ಮುಂಬೈ, ಪುಣೆ, ಲಕ್ನೋ, ಅಹಮದಾಬಾದ್, ಕೋಲ್ಕತ್ತಾ, ಜೈಪುರ್, ಭೋಪಾಲ್, ಮುರ್ಷಿದಾಬಾದ್ ಹೀಗೆ ವಿವಿಧ ರಾಜ್ಯಗಳಲ್ಲೂ ಪ್ರಕರಣಗಳು ನಡೆದಿವೆ. ನಾಗರಿಕರಿಂದಲೇ ಪಾಕ್ ಪ್ರೇಮಿಗಳಿಗೆ ಧರ್ಮದೇಟು. ಪೊಲೀಸರಿಂದಲೂ ಪಾಕ್ ಪ್ರೇಮಿಗಳಿಗೆ ಕಾನೂನು ಪಾಠ. ಸಿಂಧೂ ನದಿ ನೀರು ಬಂದ್ ವಿರೋಧಿಸಿ ಸಿಪಿಐ ಪ್ರತಿಭಟನೆ. पाकिस्तान ध्वंस हवा पाकिस्तान जिंदाबाद रे पाकिस्तान बनाते हो। पाकिस्तान से हो गया, ये देखो पाकिस्तानी आ गए। पाकिस्तान से हो गया, जरूरी है क्या पाकिस्तान से निकाल रहना चाहिए? और पाकिस्तान मुर्दाबाद, पाकिस्तान मुर्दाबाद, हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद. ಸರ್ವಪಕ್ಷ ಸಭೆಯಲ್ಲಿ ಸಿಪಿಐ ನಾಯಕರು ಕೂಡ ಭಾಗಿಯಾಗಿದ್ರು. ಆದ್ರೆ ಸಿಪಿಐ ಪ್ರಕಾರ ಪಾಕಿಸ್ತಾನದವರನ್ನ ಹೊಡೆದಿದ್ದು ತಪ್ಪು, ಸಿಂಧೂ ನದಿ ನೀರು ಬಂದ್ ಮಾಡಿದ್ದು ಘನಘೋರ ಅಪರಾಧ. ಹೀಗಾಗಿಯೇ ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ. ಉಂಡ ಮನೆಗೆ ದ್ರೋಹ ಬಗೆಯುವವರಿಗೆ ಶಿಕ್ಷೆ ಏನು? ಶಿಕ್ಷೆ ಏನು? ಅವರಿಗೆ ಜೈಲು ಶಿಕ್ಷೆಯಾಗುತ್ತೆ. ಶಿಕ್ಷೆಯ ಅವಧಿ ಮುಗಿದ ಮೇಲೆ ಬಿಡುಗಡೆ ಆಗ್ತಾರೆ. ಬದಲಾವಣೆಯನ್ನಂತೂ ಕಾಣುತ್ತಿಲ್ಲ. ವಿಪರೀತ ಎನ್ನುವ ಧರ್ಮ ಪ್ರೇಮ, ತಪ್ಪು ಧರ್ಮ ಪಾಲನೆಯಿಂದಾಗಿ ಇವತ್ತು ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅನ್ನೋದು ಭಾರತೀಯರಿಗೆ ಗೊತ್ತಿಲ್ಲದ ವಿಷಯವೇನಲ್ಲ. ತಿನ್ನೋಕೆ ಅನ್ನವೂ ಸಿಗದಂತಹ ಪರಿಸ್ಥಿತಿಗೆ ಹೋಗಿದ್ದರು. ಇವರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕುವಂತೆ ಮಾಡುತ್ತಿರುವುದು ಏನು? ಯಾರು? ಭಾರತದ ಮೀರ್ ಸಾದಿಕ್ಸ್ಗೆ ಶಿಕ್ಷೆ ಕೊಡೋರು ಯಾರು? ಇದು ಸರಿ, ಇದು ತಪ್ಪು ಅಂತ ಹೇಳೋದು ಯಾರು? ಅದು ಉತ್ತರ ಸಿಗದ ಪ್ರಶ್ನೆ ಎಂದರೂ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಸೊ ಈ ಕ್ರಿಮಿಗಳಿಗೆ ಏನು ಮಾಡಬೇಕು? ಎಷ್ಟು ಜನ ಇದ್ದಾರೆ ನೋಡಿ, ಹೇಳ್ತಾ ಹೋದರೆ ಲೆಕ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಈ ಕ್ರಿಮಿಗಳು. ಬೆಂಗಳೂರಿನಿಂದ ಮುಂಬೈ ಎಲ್ಲ ಕಡೆಯೂ ಕೂಡ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕ್ರಿಮಿಗಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದ್ದಾರೆ. ಬಹಳ ಪ್ರಮುಖವಾಗಿ ವಿಶ್ವ ಸನಾತನ ಪರಿಷತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮರನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂತೋಷ್, ರಾಷ್ಟ್ರೀಯವಾದಿಗಳು. ಸಂತೋಷ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾದಿಕ್ ಪಾಷಾ ಅವ್ರ ಬಳಿನೇ ಹೋಗ್ತೀನಿ. ಸರ್, ಈ ವರದಿ ನೋಡಿದ್ರಿ, ಏನನ್ನಿಸ್ತು ನಿಮಗೆ? ಸರ್, ಇದು ಏನಂದ್ರೆ ನೋಡಿ, ಈ ಜನಗಳಿಗೆ ಏನಾಗ್ಬಿಟ್ಟಿದೆ, ನಮಗೇನೋ ಒಂಥರ ಇದಾಗ್ತಾ ಇದೆ. ಬೇರೆ ಮುಸಲ್ಮಾನು ಪಾಕ್ ಹೆಸರು ತಗೊಂಡು ಜಯಕಾರ ಮಾಡ್ತಾ ಇದ್ದಾರೆ, ಹಿಂದೂಗಳು ಪಾಕ್ ಹೆಸರು ತಗೊಂಡು ಜಯಕಾರ ಮಾಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ, ಹುಚ್ಚರಾಗ್ಬಿಟ್ಟಿದಾರ. ಇಲ್ಲಿ ಹಿಂದೂ ಮುಸ್ಲಿಂ ಬೇಡವೇ ಬೇಡ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ದೇಶ ದ್ರೋಹಿಗಳು. ಇನ್ನೊಂದು ನೋಡಿ ಸರ್, ಇದು ಮುಂಚೆಯಿಂದ ನಡೀತಾ ಇದೆ. ಏನನ್ನ ಒಂದು ಇದು ಆಗೋ ಟೈಮ್ನಲ್ಲಿ ಪಾಕ್ ಪರವಾಗಿ ಕೆಲವರು ಮಾತಾಡೋರು, ಸಪೋರ್ಟ್ ತಗೊಳ್ಳೋರು ಇದ್ದಾರೆ. ಮತ್ತೆ ಪಾಕ್ ವಿರೋಧಿ, ನಾವೆಲ್ಲ ಪಾಕ್ ವಿರೋಧಿಗಳು. ನಾವು ಯಾರು ನೋಡಿ, ನಮ್ಮ ಭಾರತದಿಂದ ಯಾರಿಗೆ ಪ್ರೀತಿ ಇದೆ, ನಾವು ಇದಿದೆ, ಅವರು ಯಾವತ್ತೂ ಈ ಮಾತು ಮಾತಾಡಲ್ಲ. ಇವರೆಲ್ಲ ದೇಶದ್ರೋಹಿ. ಇವ್ರ ಮೇಲೆ UAP ಹಾಕ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿ ಜೈಲಿನಲ್ಲಿ ಬೇಲೆ ಸಿಗಬಾರ್ದು. ಇಂಥವ್ರ ಮೇಲೆ ತುಂಬ ಕಠಿಣವಾಗಿ ಒಂದು ಕ್ರಮ ತಗೋಬೇಕು. ಇನ್ನೊಂದ್ಸಲ ಇದಾಗ್ಬಿಡ್ದು. ಇಷ್ಟು ದೊಡ್ಡ ನಮ್ಮ ಭಾರತದ ಮೇಲೆ ಒಂದು ದೊಡ್ಡ ಅನಾಹುತ ನಡೀತಲ್ಲ, ಅದು ಇನ್ನೂ ದುಃಖ ಇದೆ ನಮ್ಮ ಮನಸ್ಸಲ್ಲಿ. 28 ಜನ ತೀರೋಗ್ಬಿಟ್ರು, ಅವ್ರನ್ನ ಸಾಯಿಸಿದ್ರಲ್ಲ, ಅದು ಧರ್ಮ ಹೆಸರು ತಗೊಂಡು ಇದು ತಗೊಂಡ್ರಲ್ಲ, ಇದು ಮಾಡಿದ್ರಲ್ಲ. ಸಾದಿಕ್ ಪಾಷಾ ಅವರ ವಿಧಾನಸೌಧದಲ್ಲಿ ಒಂದು ಘಟನೆ ಆಗುತ್ತೆ. ನಾಸೀರ್ ಹುಸೇನ್ ಅಂತ ಹೇಳಿ ಆ ವ್ಯಕ್ತಿ ಹೆಸರು.
ಅವ್ರ ಹಿನ್ನೆಲೆ ಏನು ಹೇಳೋದು ಬೇಡ. ನಾಸೀರ್ ಹುಸೇನ್ ಕಾಂಗ್ರೆಸ್ನವರು, ಅವರು ಅವರ ಸಂಗಡಿಗರು ವಿಧಾನಸೌಧ ಶಕ್ತಿ ಸೌಧದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಘೋಷಣೆಯನ್ನ ಕೂಗ್ತಾರೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ. ಅಂತವರ ವಿರುದ್ಧ, ಕ್ರಿಮಿಗಳ ವಿರುದ್ಧ ಕ್ರಮ ಆಗಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ ಅದು ಆಗ್ಲಿ, ಅದು ವಿಧಾನಸೌಧದಲ್ಲಿ ಆ ಥರ ಆಯ್ತು. ಈ ತುಮಕೂರಿನಲ್ಲಿ ಒಂದು ಸರ್ಕಲ್ನಲ್ಲಿ ನಮ್ಮ ಹಿಂದೂ ಬ್ರದರ್ಸ್ ಬಂದವರು ಶಾಲೆಲ್ಲ ಕೇಸರಿ ಶಾಲೆಲ್ಲ ಹಾಕೊಂಡಿದ್ರು, ಅವ್ರನ್ನು ಜೈಕಾರ ಮಾಡಿದ್ರು. ಒಬ್ಬ ಬಾಯಿಗೆ ಇದಿಕ್ತಾರೆ, ಅದನ್ನು ಇರ್ಬೋದು, ತೋರಿಸಿ ನೀವು ಅದನ್ನು ಪಾಕಿಸ್ತಾನ ಪರವಾಗಿ ಜೈಕಾರ ಮಾಡಿದ್ರು ಅವ್ರು. ಅದು ನೋಡಿ, ಇದು ನೀವು ಹೇಳಿದ್ರಲ್ಲ, ಅವನು ಹಿಂದೂ ಮುಸಲ್ಮಾನ್ ಅಂತ ಅಲ್ಲ, ಈ ಇದು ಮೈಂಡ್ ನಲ್ಲಿ ಅದು ಇದ್ರದ್ದು ಅಫೀಮ್ ಇದೆ ನೋಡಿ, ಟೆರಿಸ್ಟ್ ಅಫೀಮ್ ಇರುತ್ತೆ ನೋಡಿ, ಅಂತ ಅವರೇ ಈ ಘೋಷಣೆ ಕೂಗೋದು. ಅವ್ರ ಮೇಲೆ ಕಠಿಣಾಗಿ ಕ್ರಮ ಆಗ್ಬೇಕು. ಇನ್ನೊಂದು ನೋಡಿ ಸರ್, ಈಗ ನೋಡಿ, ಇದಾದ್ಮೇಲೆ ನಮ್ಮ ಸೇನೆಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಭಾರತ ಸೇನೆಗೆ. ನಿಜವಾಗ್ಲೂ 15 ದಿವಸ ನಾವು ದುಃಖದಲ್ಲಿ ಇದ್ದೀವಿ ಎಲ್ಲ ಭಾರತೀಯರು, ತುಂಬಾ ಟೆನ್ಷನ್ ಆಗಿದೆ. ಏನಾಗ್ಲಿಲ್ಲ, ಈ ನಾಲಾಯಕರಿಗೆ ಎಲ್ಲಿ ಸರ್ ಅರ್ಥ ಆಗುತ್ತೆ? ಈ ನಾಲಾಯಕರಿಗೆಲ್ಲ ಅರ್ಥ ಆಗುತ್ತೆ. ನಮ್ಮ ಯೋಧರು ಅಲ್ಲಿ ತಮ್ಮ ಪ್ರಾಣ ಪಣಕ್ಕಿಟ್ಟು ನಮ್ಮ ರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ. ನೀರ್ ಬಿಡಿ, ಅವ್ರಿಗೆ ಇದು ಕೊಡಿ, ಬಿರಿಯಾನಿ ಕೊಡಿ ಅಂತ ಹೇಳ್ತಾರಲ್ಲ, ಇದು ಮೆಟ್ ತಕೊಂಡು ಹೊಡಿಬೇಕು ಅವ್ರಿಗೆಲ್ಲ, ಇದರಲ್ಲಿ ಶೂಟ್ ಮಾಡ್ಬೇಕು, ಇದು ಆರ್ಮಿ ಬಂದು ಶೂಟ್ ಮಾಡ್ಬೇಕಿಂತ ಅವ್ರಿಗೆಲ್ಲ ಅಂತ ಕೆಲಸ ಮಾಡ್ಬೇಕು. ಇದು ಏನ್ ಸರ್ ತಮಾಷೆನ? ನಮ್ಮ ಭಾರತ ಎಷ್ಟು ಕಷ್ಟದಲ್ಲಿ ಇದೆ, ಎಷ್ಟು ಆತಂಕವಾದಿಗಳು, ಉಗ್ರವಾದಿಗಳು ಎಲ್ಲ ಕಣ್ಣು ಹಾಕೋ ಟೈಮ್ನಲ್ಲಿ ದೇಶ ಒಳಗಡೆ ಇರೋದು ಜನ ಈ ತರ ಮಾತು ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಒಂದು ನೋವಾಗತ್ತೆ, ಬೇಜಾರಾಗತ್ತೆ. ಕರ್ನಾಟಕದಲ್ಲಿ ಇದು ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಅದ್ರ ಮೇಲೆ ಕಠಿಣವಾಗಿ ಕ್ರಮ ತಕೋಬೇಕು. ಯಾರನ್ನ ಇರ್ಲಿ, ಅವನು ಹಿಂದೂನು ಬಿಡಬೇಡಿ, ಮುಸಲ್ಮಾನು ಬಿಡಬೇಡಿ, ಯಾರನ್ನ ಇರ್ಲಿ ಕ್ರಮ ತಗೋಬೇಕು. ಯಾವ ಸ್ಟೇಟ್ ನಲ್ಲಿ ನಡೀತಾ ಇದೆ ಅವ್ರದ್ದು ಜಿಮ್ಮೆದಾರಿ ಆಗ್ಬಿಡುತ್ತೆ, ಅವ್ರದ್ದು ಕರ್ತವ್ಯ ಆಗ್ಬಿಡುತ್ತೆ, ಅವ್ರ ಮೇಲೆ ಕೇಸ್ಗಳು ಹಾಕ್ಬೇಕು. ಆಮೇಲೆ ಸೆಂಟ್ರಲ್ಲು, ಆಮೇಲೆ ಅದು ಇವರು ಹಾಕ್ಬೇಕು. ಅಂದ್ರೆ ನೋಡಿ, ಈಗ ಇದು ಆಗ್ತಾ ಇದೆಲ್ಲ, ನೀವು ಹೇಳಿದ್ರಲ್ಲ, ಆವಾಗ ಒಂದು ಪನಿಷ್ಮೆಂಟ್ ಸರಿಯಾಗಿ ಕೊಟ್ಟಿದ್ರೆ ಈ ಗತಿ ಬರ್ತಾ ಇರ್ಲಿಲ್ಲ. ನಿಜವಾಗ್ಲೂ ನೋಡಿದ್ರೆ ನೋಡಿ, ದೇಶದ ಮಾತು ಬಂದಿದ ಮೇಲೆ ಧರ್ಮ ಪಕ್ಕ ಇಗ್ಬೇಕು ಸರ್. ಧರ್ಮ ಬೇಕಾಗಿಲ್ಲ ಸರ್, ಧರ್ಮಗಳ ನಡುವೆ ದೇಶ ಮಾತು ಯಾವಾಗ ಬರುತ್ತೆ, ನಮ್ಮ ದೇಶ ಮೇಲೆ ಯಾವಾಗ ಅಪಾಯ ಇರುತ್ತೆ, ಆವಾಗ ನಮ್ಮ ಧರ್ಮ ಪಕ್ಕ ಇಗ್ಬಿಟ್ಟು, ನಾನು ಮುಸಲ್ಮಾನು, ನಾನು ಹಿಂದೂ ಅಂತ ಪಕ್ಕ ಇಗ್ಬಿಡ್ಬೇಕು. ನಾವೆಲ್ಲ ಒಂದೇ ಅಂತ ಯುದ್ಧ ಮಾಡ್ಬೇಕು. ಓಕೆ ಅಮರ್ನಾಥ್ ಸರ್, ಈ ವಿಚಾರದ ಬಗ್ಗೆ ನಾವು ಹಲವಾರು ಬಾರಿ ಮಾತನಾಡಿದ್ದೀವಿ. ಈ ಹೊರಗಿನ ಶತ್ರುಗಳಿಗಿಂತ ಭಾರತಕ್ಕೆ ಇರುವುದು ಒಳಗಿನ ಶತ್ರುಗಳ ಒಂದು ಭಯ. ಯಾಕೆಂತ ಹೇಳಿದ್ರೆ ಇವರು ಹೆಂಗ್ ಮಾಡ್ತಾರೆ ಅಂತ, ಯಾವಾಗ ಹೆಂಗ್ ಇಡ್ತಾರೆ ಅಂತಾನೆ ಗೊತ್ತಾಗಲ್ಲ. ರಕ್ತ ಕುದಿಯಲ್ವಾ ಅಂತ. ಆಪರೇಷನ್ ಸಿಂಧೂರ್ ಅಂತೇಳಿ ಇವತ್ತು ಮೋದಿಯವ್ರು ಮಾಡಿದ್ರು, ಆಪರೇಷನ್ ಗದ್ದಾರ್ ಅಂತೇಳಿ ಒಂದು ಮಾಡ್ಬೇಕಾಗಿದೆ. ಆ ಗದ್ದಾರಗಳು ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ ಫಸ್ಟ್ ಹುಡುಕಿ ಹೊಡಿಬೇಕು. ನಿಮ್ಮದೇ ಚಾನಲಲ್ಲಿ ನಾನು 1-2 ಸಲ ಹೇಳಿದ್ದೀನಿ ಇದನ್ನ. ಹೊರಗಡೆ ಎಷ್ಟು ಶತ್ರುಗಳಿದಾರೋ ಅವ್ರಿಗಿಂತಲೂ ಹೆಚ್ಚಿನ ಶತ್ರುಗಳು ಇವತ್ತು ದೇಶದಲ್ಲಿ ಇದ್ದಾರೆ. ಇವತ್ತು ಶತ್ರು ಪಾಕಿಸ್ತಾನಕ್ಕೆ ಬಲ ಇರೋದೆ ಇಲ್ಲಿರುವಂತ ದೇಶದ್ರೋಹಿಗಳ ಸಪೋರ್ಟ್ ಇಂದಾನೆ. ಯಾಕಂದ್ರೆ ಗೊತ್ತಿದೆ ಅವರಿಗೆ ಭಾರತದೊಳಗಡೆ ದೇಶದ್ರೋಹಿಗಳು ಜಾಸ್ತಿ ಇದ್ದಾರೆ. ಆ ದೇಶದ್ರೋಹಿಗಳು ಇರುವವರೆಗೂ ಕೂಡ ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದೇ ಒಂದು ಹುಚ್ಚು ಕಲ್ಪನೆ ಅವರಲ್ಲಿದೆ. ಅದು ಕೂಡ ಸತ್ಯ ಆಗಿದೆ. ಇವತ್ತು ಅವರು ಅಮೂಲ್ಯ ಅಂತ ಒಬ್ಳು ಕೂಗಿದ್ರು ಸ್ಟೇಜ್ ಮೇಲೆ, SDP ಫ್ರೀಡಂ ಪಾರ್ಕ್ ಅಲ್ಲಿ ನೋಡಿ. ಅದೇ ವಿಚಾರವಾಗಿ ನಾವು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹಿಂದೆ ಒಬ್ಳು ಕೂತಿದ್ದಾಳೆ, ಪಾಕಿಸ್ತಾನ ಜಿಂದಾಬಾದ್, ಫ್ರೀ ಕಾಶ್ಮೀರ್ ಅಂತ ಬೋರ್ಡ್ ಹಾಕೊಂಡು ಕೂತಿದ್ದಾಳೆ. ನಾವು ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ, ಹಿಂದೆ ಮೆಟ್ಲಲ್ಲಿ ಕೂತಿದ್ದಾಳೆ ನೋಡಿ. ಅವಳು ಹೆಂಗಸೆ, ನಾವು ತಿರುಗಿ ನೋಡ್ತೀವಿ ಕೂತಿದ್ದಾಳೆ. ಹೋದ ತಕ್ಷಣ ನಾವು ಅಟ್ಯಾಕ್ ಮಾಡಿದ್ವಿ, ಎಲ್ಲ ಪೊಲೀಸರು ಹಿಡ್ಕೊಂಡ್ರು, ತಗೊಳ್ಳಿ ಹಾಕಿದ್ರು. ಕಾರಲ್ಲಿ ಕೂತ್ಕೊಂಡಾಗಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾಳೆ. ಅವ್ರಿಗೆ ಮಾನಸಿಕತೆ ಎಲ್ಲಿಂದ ಬಂತು? ಫ್ಯಾಕ್ಟ್ರಿ ಇದೆ, ಇದೊಂದು ದೊಡ್ಡ ದೇಶದಲ್ಲಿ ದೇಶದ್ರೋಹಿಗಳದೇ ಪ್ರೊಡಕ್ಷನ್ ಮಾಡುವಂತ ಒಂದು ಫ್ಯಾಕ್ಟ್ರಿ ಇದೆ. ಇವರು ಡ್ರಗ್ಗಿಸ್ಟ್ಗಳು, ಗಾಂಜಾಗಳು, ಇವರು ಲೆಫ್ಟಿಸ್ಟ್ಗಳು ಅಂತಾರೆ. ಎಡಪಂಥೀಯ ಚಿಂತಕರಲ್ಲ ಇವರು. ಇವ್ರು ಚಿಂತಾ ಭ್ರಾಂತಕರಾಗಿದ್ದಾರೆ. ಇವ್ರು ಹುಚ್ಚರು, ಇವ್ರು ಸೈಕೋಗಳು. ಇವರು ಮನೆಯಲ್ಲಿ ಮರ್ಯಾದಿಲ್ಲ, ಹೊರಗಡೆ ಮನೆಯಲ್ಲಿ ಹಂಗೆ ಆಗಿದೆ ಇವತ್ತು. ನೋಡಿ, 26 ಜನ ಸತ್ತಾಗ ಇವ್ ನಾಯಿಗಳು ಎಲ್ಲಿದ್ದವು? ಇದೇ ಭಾಷೆ ಉಪಯೋಗಿಸ್ತೀನಿ. ಹೌದು, ಎಲ್ಲಿದ್ರು ಇವರು? 26 ಜನ ಸತ್ತಾಗ ಇವ್ರು ಒಬ್ರು ಬರ್ಲಿಲ್ಲ. ಇವತ್ತು ಪಾಕಿಸ್ತಾನಕ್ಕೆ ನೀರು ಬಿಡು ಅಂತ ಬಂದಿದ್ರಲ್ಲ, ನಾಚಿಕೆ ಮಾನ ಮರದಿದ್ಯಾ? ಪಾಕಿಸ್ತಾನಕ್ಕೆ ಯಾಕೆ ನೀರು ನಿಲ್ಸಿದ್ರು ಮೋದಿ ಅವರು? ಬುದ್ಧಿ ಕಲೀಲಿ ಅಂತ ಅಲ್ಲ. ಅವ್ರಿಗೆ ಎಷ್ಟು ಧೈರ್ಯ ಅಮರ್ನಾಥ್ ಸರ್? ಭಾರತದಲ್ಲಿದ್ದಾರೆ ಅವರು, ಇದು ಚೀನಾದ ಒಂದು ದೊಡ್ಡ ವ್ಯವಸ್ಥಿತವಾದಂತ ಸಂಚು. ಇಲ್ಲಿ ಎಡಪಂಥಿ ಚಿಂತಕರನ್ನುವಂತ ಒಂದು ದೊಡ್ಡ ಗುಂಪನ್ನ ಸಾಕ್ತಾ ಇದಾರೆ. ಅವರು ತಿಂಗಳ ಸಂಬಳ ಕೊಟ್ಟು ಸಾಕ್ತಾ ಇದಾರೆ. ಅವರು ಟೌನ್ ಹಾಲು ಮತ್ತೆ ಇನ್ನೊಂದಿಷ್ಟು ಕಡೆಗೆ ಬರೋದು, ಅವ್ರು ಹಾಕೋ ಪೇಮೆಂಟ್ಗೋಸ್ಕರ ಕೂಗಾಡೋದು, ಹೋಗೋದು. ಈ ಅಷ್ಟೊಂದು ನಿಮಗೆ
ಗೌರವ ಇತ್ತು, ಕಳಕಳಿ ಇತ್ತು. ಚಿಂತಕರು ಅಂದಮೇಲೆ ನಿಮ್ಗೆ ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಅನ್ನೋ ಭೇದ ಇರಲ್ಲ ನಿಮ್ಗೆ. ನೀವೆಲ್ಲರೂ ವಿಚಾರವಾದಿಗಳಲ್ಲಪ್ಪ. 26 ಜನ ಸತ್ತಾಗ ನಿಮ್ಗೆ ಮನ ಮಿಡಿಲಿಲ್ವೇ? ಯಾಕೆ ಮನ ಮಿಡಿಲಿಲ್ಲ ನಿಮಗೆ? ಅಂದ್ರೆ ನೀವು ಇರೋದು ಟೆರರಿಸ್ಟ್ಗಿಂತಲೂ ಕೂಡ ಟೆರರಿಸ್ಟ್ಗಳಿಗೆ ಏನಾದ್ರೂ ಆದ್ರೆ, ಉಗ್ರರಿಗೇನಾದ್ರೂ ಆದ್ರೆ ಮನ ಮಿಡಿಯುತ್ತೆ. ಇಲ್ಲಿರುವಂತ ಹಿಂದೂಗಳಿಗೆ, ಇಲ್ಲಿರುವಂತ ರಾಷ್ಟ್ರೀಯವಾದಿಗಳಿಗೆ ಕೊಲೆಗಳಾದಾಗ, ಸುಭಾಷ್ ಶೆಟ್ಟಿ ಕೊಲೆ ಆಯ್ತು, ಒಬ್ರು ಮನ ಮಿಡಿಲಿಲ್ಲ. ಆದ್ರೆ ಅದೇ ಒಬ್ಬ ನಕ್ಸಲ್ ಸತ್ತಾಗ ಎಲ್ಲರೂ ಬೀದಿಗೆ ಬಂದಿದ್ರು. ಇವರು ಬೀದಿಗೆ ಬಂದು ಪಡ್ಕೊಂಡ್ರು ನಾಯಿ ತರ ಇವರು. ಯಾಕಂದ್ರೆ ನಕ್ಸಲ್ ಏನು ಮಾಡಿದ? ಅವ್ನು ದೇಶ ಪ್ರೇಮಿನ, ಏನು ಗಡಿಗೆ ಹೋಗಿ ಯುದ್ಧ ಮಾಡದ್ನ? ಒಬ್ಬ ಸೈನಿಕ ಸತ್ತಾಗ ಹೋಗಿ ಅವನಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಇವ್ರು ಪಾಲ್ಗೊಳ್ಳಲ್ಲ. ಇವ್ರು ನಾಚಿಕೆ ಮಾನ ಮರೆದಿದೆ. ಇವರು ಇವರಂತ ದೇಶದ್ರೋಹಿಗಳಿಗೆ ಫಸ್ಟ್ ಇವ್ರನ್ನ ಹೊಡಿಬೇಕು ಗುಂಡಾಕಿ. ನಾವು ಇದನ್ನೇ ಮುಂದೆ ಹೊರದ್ರೆ 100% ನಾವು ಹಿಂದೂ ಸಂಘಟನೆಗಳು ನಾವೇ ತಲವಾರು ತಗೋಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ನಿಮ್ಮ ಮೀಡಿಯಾದ ಮುಖಾಂತರ. ಸಂತೋಷ್, ನೀವು ಈ ವಿಚಾರವನ್ನ ಗಮನಿಸಿದ್ದೀರಿ. ಹಲವು ಬಾರಿ ಇಂಥ ವಿಚಾರಗಳಾದಾಗ ಸರ್ಕಾರ ಯಾಕೆ ಇಂಥ ಕುನ್ನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಲ್ಲ ಅನ್ನೊಂದು ಪ್ರಶ್ನೆ ಇದ್ದೇ ಇತ್ತು. ಈಗ ಎಂಥ ಸಂದರ್ಭ, ಪಾಕಿಸ್ತಾನದ ವಿರುದ್ಧ ಅಲ್ಲಿ ಗಡಿಯಲ್ಲಿ ನಮ್ಮ ಯೋಧರು ಹೋರಾಡ್ತಾ ಇದ್ದಾರೆ. ಈಗ ಪಾಕಿಸ್ತಾನಕ್ಕೆ ನೀರು ಬಿಡಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಾರೆ ಅಂತ ಅಂದ್ರೆ ಇಂಥ ನಾಲಾಯಕರ ಬಗ್ಗೆ ನಿಮ್ಮ ಮೊದಲ ಮಾತು. ಒಂದು ನಾವೆಲ್ಲರೂ ಕೇಳಿದ್ದೀವಿ, ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಲಿವ್ ಇನ್ ದ ಕಂಟ್ರಿ ಯು ಸಪೋರ್ಟ್ ಆರ್ ಸಪೋರ್ಟ್ ದ ಕಂಟ್ರಿ ಯು ಲಿವ್ ಇನ್ ಅಂತ. ಅಂದ್ರೆ ನಾವು ಯಾವ ದೇಶದಲ್ಲಿ ಇರ್ತೀವೋ ಆ ದೇಶನ ನಾವು ಸಪೋರ್ಟ್ ಮಾಡಲೇಬೇಕು. ಹೌದು. ಇವರು ಈ ದೇಶದಲ್ಲಿ ಇಷ್ಟೊಂದೆಲ್ಲ ಈ ದೇಶದಿಂದ ತಗೊಳ್ತಾ ಇದ್ದಾರೆ, ಒಳ್ಳೊಳ್ಳೆ ಸವಲತ್ತನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಇವರ ನಿಷ್ಠೆ ಯಾರಿಗಿದೆ ಅಂದ್ರೆ ಪಾಕಿಸ್ತಾನಕ್ಕಿದೆ. ಅದು ಈ ಸಂದರ್ಭದಲ್ಲಿ ಅವ್ರು ಹೇಳಿರೋ ಮಾತು ನಿಜವಾಗ್ಲೂ ಅದು ಖಂಡನೀಯ. ಯಾಕಂದ್ರೆ ಯಾವ ಪಹಲ್ಗಾಮ್ನಲ್ಲಿ ನಮ್ಮ ಮುಗ್ಧ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸುವಂತ ಕೆಲಸ ಆಯ್ತು, ಇವತ್ತು ಅವ್ರದೇ ಮಕ್ಕಳ ಅಂದ್ರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ಅವ್ರು ಈ ರೀತಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ರ ಅಥವಾ ಪಾಕಿಸ್ತಾನ್ಗೆ ಈ ನಿಷ್ಠೆಯನ್ನ ತೋರಿಸ್ತಾ ಇದ್ರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇದು ಆಗಾಗ ಆಗ್ತಾನೆ ಇರುತ್ತೆ. ಟೌನ್ ಹಾಲ್ ಅಂತ ಹೇಳಿದ್ರು, ನಮ್ಮ ವಿಧಾನಸೌಧದಲ್ಲೇ ನೀವು ಹೇಳಿದ್ರಿ ಅವಾಗಲೇ, ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಕೂಗು ಕೇಳ್ತು. ಈಗ ಹೇಳ್ತಾರೆ ನಾವು ಇದನ್ನ ವಿರೋಧಿಸ್ತೀವಿ, ಗುಂಡು ಹಾಕಬೇಕು ಎಲ್ಲ ಅಂತ. ಆದ್ರೆ ಅದೇ ನಾಯಕರು ಏನ್ ಮಾಡ್ತಾರೆ, ಈ ತರದವ್ರನ್ನ ಅದು ಸುಳ್ಳು ಕೇಸು, ಮಾರ್ಫ್ ಮಾಡಿ ಅವರು ವಿಡಿಯೋ ಆ ರೀತಿ ಅಂತ ಹೇಳಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಿದೆ. ಈ ರಕ್ಷಣೆ ಮಾಡುವಂತ ಕೆಲಸ ಯಾವಾಗ ನಿಲ್ಲುತ್ತೋ ಆಗ ಇವರೆಲ್ಲರಿಗೂ ಕೂಡ ಬುದ್ಧಿ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಇದೆಲ್ಲ ನೋಡಿದಾಗ ಹೆಂಗಾಗುತ್ತೆ ಅಂತ ಅಂದರೆ ಲಿಟ್ರಲಿ ರಕ್ತ ಕುದಿಯುತ್ತೆ. ಮತ್ತು ನಮ್ಮ ಸರ್ಕಾರಗಳ ಮೇಲೆ, ನಮ್ಮ ದೇಶದ ಗೌರ್ಮೆಂಟ್ಗಳ ಮೇಲೆ ನಮಗೆ ಕೋಪನೂ ಬರುತ್ತೆ. ಇದೇ ಘೋಷಣೆಯನ್ನು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಭಾರತ ಮಾತಾ ಕಿ ಜೈ ಅಂತ ಅಂದರೆ ಪಾಕಿಸ್ತಾನಿಯರು ಬಿಟ್ಟು ಬಿಡ್ತಾರ? ಆ ಧೈರ್ಯವನ್ನು ಘೋಷಣೆ ಕೂಗೋರು ತೋರಿಸ್ತಾರ? ಮನಸ್ಸಲ್ಲಿದ್ದರೂ ಕೂಡ ತೋರಿಸ್ತಾರ? ಸಾಧ್ಯನೇ ಇಲ್ಲ. ಆದರೆ ಭಾರತದಲ್ಲಿ ಬೇಕಾದರೆ ಪಾಕಿಸ್ತಾನದ ಪರವಾಗಿ ಮಾತಾಡು, ಪಾಕಿಸ್ತಾನದ ಪರವಾಗಿ ಜೈಘೋಷ ಕೂಗು ಅಂತ ಅಂದರೂ ಕೂಡ, ಕೂಗಿದ್ರು ಕೂಡ ಅವ್ರನ್ನ ಕೇಳೋರು ಯಾರೂ ಇಲ್ಲ. ಅರೆಸ್ಟ್ ಮಾಡ್ತಾರೆ, ಒಂದು ವಾರ ಬಿಟ್ಟು ಕಳಿಸ್ತಾರೆ, ಅಂಥ ಪರಿಸ್ಥಿತಿ.